ನಗರದ ನವರಂಗ್ ದರ್ವಾಜ್ನಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ನಗರಸಭೆ, ನಗರಾಭಿವೃದ್ಧಿ ಪ್ರಾಧಿಕಾರ, ಶಾಲಾ ಶಿಕ್ಷಣ ಇಲಾಖೆ, ಪುರಾತತ್ವ ಸಂಗ್ರಹಾಲಯ ಮತ್ತು ಪ್ರವಾಸೋದ್ಯಮ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡ ಪ್ರವಾಸೋದ್ಯಮ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಪ್ರವಾಸೋದ್ಯಮ ಇಲಾಖೆ ಕೇವಲ ಕಾಟಾಚಾರಕ್ಕೆ ಎಂಬಂತೆ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಪ್ರವಾಸೋದ್ಯಮ ದಿನ ಇರುವುದರಿಂದ ಅಧಿಕಾರಿಗಳು ಜನರನ್ನು ಸೇರಿಸಿ ಕಾರ್ಯಕ್ರಮ ಮಾಡಿದರೆ ಪ್ರವಾಸೋದ್ಯಮ ಅಭಿವೃದ್ಧಿಯಾಗುವುದಿಲ್ಲ. ಕೆಲಸ ಮಾಡಲು ಆಸಕ್ತಿ ಇರಬೇಕು, ಅದು ನಿಮ್ಮಲ್ಲಿ ಕಾಣುತ್ತಿಲ್ಲ, ನಿರಾಸಕ್ತಿ ಇದೆ. ಜಿಲ್ಲೆಯಲ್ಲಿ ಪ್ರವಾಸ ತಾಣಗಳ ಅಭಿವೃದ್ಧಿಗೆ ಹೆಚ್ಚು ಆದ್ಯತೆ ನೀಡಿಲ್ಲ. ಇದರಿಂದಾಗಿ ಯಾವುದೇ ಅಭಿವೃದ್ಧಿ ಆಗಿಲ್ಲ. ಜನರು ನಿಮ್ಮನ್ನು ಕೇಳುವುದಿಲ್ಲ, ನಮ್ಮನ್ನು ಕೇಳುತ್ತಾರೆ ಎಂದು ಗುಡುಗಿದರು. ಪ್ರವಾಸೋದ್ಯಮ ಜಾಲತಾಣ ಅಭಿವೃದ್ಧಿ ಆಸಕ್ತಿ ವಹಿಸಿ ಪ್ರಸ್ತಾವನೆ ಸಲ್ಲಿಸಬೇಕು. ಅನುದಾನ ಒದಗಿಸಲು ನಾವು ಪ್ರಯತ್ನ ಮಾಡುತ್ತೇವೆ. ಪ್ರಸ್ತಾವನೆ ನೀಡದೆ ಅನುದಾನ ಕೇಳಿದರೆ ನೀಡುವುದಿಲ್ಲ. ಅಧಿಕಾರಿಗಳು ಆಸಕ್ತಿ ವಹಿಸಿ ಕೆಲಸ ಮಾಡಬೇಕು ಎಂದರು. ನಮ್ಮ ಕಾರ್ಯಕ್ರಮಗಳು ಏನಾಗಿದೆ ಅಂತಂದ್ರೆ ಇವತ್ತು ನಾವು ನೋಡಿದ್ವಿ. ಇವತ್ತು ಒಂದು ವರ್ಷ ಆದ ನಂತರ ಅವ್ರು ಕರಿಬೇಕಂತ ಹೇಳಿ ಇವತ್ತು ಕರೀತಾರೆ. ನಾವೆಲ್ಲ ಬಂದಿದ್ದೀವಿ. ಯಾವುದೋ ಒಂದು ಪ್ರೈವೇಟ್ ಸ್ಕೂಲ್ ಆರ್ಗನೈಸೇಷನ್ ರಿಕ್ವೆಸ್ಟ್ ಮಾಡಿ ಆ ಮಕ್ಕಳನ್ನ ಕರೀತಾರೆ. CO ಸಾಹೇಬ್ ಇಲ್ಲಿದ್ದಾರೆ. ನಾನು ಒಂದು ಮಾತು ನಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಎಲ್ಲ ಕಾರ್ಯಕ್ರಮದಲ್ಲಿ ಇದೇ ಮಕ್ಕಳು ಬರ್ತಾರೆ. ಸರ್ಕಾರಿ ಕಾರ್ಯಕ್ರಮಗಳಿಗೆ ಶ್ರೀಮಾನ್ ಬಾಬುರಾವ್ ಅಂತೇಳಿ ಆರ್ಗನೈಸರ್ ಇದ್ದಾರೆ. ಅವರು ಭಾಳ ಆ್ಯಕ್ಟಿವ್ ಆಗಿದ್ದಾರೆ. ಎಲ್ಲ ಕಾರ್ಯಕ್ರಮಗಳಿಗೆ ಅವ್ರು ಶಾಲೆಗಳು ರಾತ್ರಿ ಆಗಲು ರೋಡ್ ಮೇಲೆ ನಿಂತು ಸ್ವಾಗತ ಮಾಡಬೇಕು ಮಂತ್ರಿಗಳಂದ್ರೂ ಅವರೇ. ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೂ ಅವರೇ ಬರ್ತಾರೆ. ಇಷ್ಟೆಲ್ಲ ಗೌರ್ಮೆಂಟ್ ಸ್ಕೂಲ್ಸ್ ಇದ್ದು, ಇಷ್ಟೆಲ್ಲ ಶಿಕ್ಷಕರು ಇದ್ದು, DDP ಇದ್ದು, BOS ಇದ್ದು, ಈ ಕಾರ್ಯಕ್ರಮದಲ್ಲಿ ಅವರೆಲ್ಲರೂ ಭಾಗವಹಿಸಲಿಕ್ಕೆ ಏನು ತೊಂದರೆ ಇದೆ ಅಂತ ನನ್ನ ಮಾತು. ಈ ರೀತಿ ಕಾರ್ಯಕ್ರಮ ಆಚರಣೆ ಮಾಡ್ತಕ್ಕಂಥದ್ದು ಜನರಿಗೆ ಒಂದು ಗಮನ ಹರಿಸ್ಬೇಕು, ಜನರಿಗೆ ಮಾಹಿತಿ ಹೋಗ್ಬೇಕು, ಇದರ ವಿಷಯಗಳು ಗಮನ ಹರಿಸ್ಬೇಕೆಂಬ ಉದ್ದೇಶಕ್ಕೆ ಮಾಡ್ತೀವಿ. ಆದರೆ ಇದು ನಡೀತಕ್ಕಂಥದ್ದು ಪದ್ಧತಿಯಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು, ಅದಕ್ಕೊಂದಿಷ್ಟು ಅಮೌಂಟ್ ಇಟ್ಟಿರ್ತೀವಿ, ಕರೀತಾರೆ, ನಮ್ಮನ್ನು ನಿಮಗೆ ಕರೀತಾರೆ, ಮೀಟಿಂಗ್ ಮಾಡ್ತಾರೆ, ಹೋಗ್ತಾರೆ. ವಿಶ್ವ ಪ್ರವಾಸೋದ್ಯಮದ ಇಡೀ ವಿಶ್ವದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಈಗ ಅತ್ಯಂತ ಪ್ರಾಮುಖ್ಯತೆ ಇರತಕ್ಕಂಥದ್ದು ಪ್ರವಾಸೋದ್ಯಮ. ಯಾವ ಪ್ರದೇಶ, ರಾಜ್ಯ, ರಾಷ್ಟ್ರ ಅಭಿವೃದ್ಧಿ ಆಗಬೇಕಾದ್ರೆ ಪ್ರವಾಸೋದ್ಯಮ ಬಹಳ ಮುಖ್ಯ ಅಂತೇಳಿ ಇವತ್ತು ಎಲ್ಲರೂ ಗುರುತಿಸಿರುವಂಥ ವಿಷಯ. ಈ ದಿಶೆಯಲ್ಲಿ ಕರ್ನಾಟಕದಲ್ಲಿ ಸಹಿತ ಅತ್ಯಂತ ಅನೇಕ ಪುರಾತನವಾದಂಥ ಯೋಜನೆಗಳಿರೋದ್ರಿಂದ ಈ ರೀತಿ ಈಗ ಅದಕ್ಕೆ ನಾನು CO ಕೇಳ್ತಾ ಇದ್ದೀನಿ, ಯಾವತ್ತಾದ್ರೂ ಇದು ನೋಡಿದ್ರಿ ಅಂತ ಹೇಳಿ. ನಾವು ಅನೇಕ ಬಾರಿ ಬಂದಿವಿ ಹಾಕಿ ಜನರ ಮೇಲೆ ತಿರುಗಾಡಲಿಕ್ಕೆ ಎಲ್ಲ ಮಾಡ್ತಾ ಇದ್ದಾರೆ. ಆದರೆ ಡಿಪಾರ್ಟ್ಮೆಂಟವ್ರು ಏನು ಮಾಡ್ತಾ ಇದ್ದಾರೆ, ಯಾವತ್ತಾದ್ರೂ ಗಮನ ಹರಿಸಿದ್ರೆ? ಒಂದು ವರ್ಷ ಆಯಿತು ನಾನು ಸನ್ಮಾನ್ಯ ಸಚಿವರಿಗೆ 1 ಕೋಟಿ ರೂಪಾಯಿ ಮಿನಿಮಮ್ ಕೊಡ್ರಿ, ಈಗ ಡೆವಲಪ್ ಮಾಡಬೇಕು, ಡಂಪ್ ಮಾಡ್ತಾ ಇದ್ದಾರೆ. ಇಲ್ಲೆಲ್ಲ ತಂದು ಮೇನ್ ರೋಡ್ಗೆ ಅಂಬೇಡ್ಕರ್ ಸರ್ಕಿಲ್ನಲ್ಲಿ ತಾವು ಹೋಗೋಕ್ಕಲ್ಲಿ ನೋಡಿ ಸರ್. ಲಾಸ್ಟ್ ಟೈಮ್ 5 ಮಂದಿ KS ಆಫೀಸರ್ಸ್ ಕರ್ಕೊಂಬಂದೆ. ಅಸಿಸ್ಟೆಂಟ್ ಕಮಿಷನರ್ KS, PDO KS, ಪುರಸಭಾ ಕಮಿಷನರ್ KS, ಇನ್ಯಾರು ಇಬ್ಬರು 5 ಮಂದಿ ಕರ್ಕೊಂಡು ಬಂದು ನಾವೆಲ್ಲ ಇಲ್ಲೆಲ್ಲ ನೋಡಿ ಒಂದು ಪ್ಲಾನ್, ನಮ್ಮ RDA ಕಮಿಷನರ್ ಜಲಾನಿ IAS ಎಲ್ಲರೂ ಕರ್ಕೊಂಡು ಬಂದು ಪ್ಲಾನ್ ಮಾಡ್ರಿ ಅಂತ ಹೇಳಿದ್ರೆ ಇಮಿಡಿಯೇಟ್ ದುಡ್ಡು ಬೇಕಾದರೆ 1 ಕೋಟಿ ರೂಪಾಯಿ ಕೊಡಿಸಿ 1 ವರ್ಷ ಆಯ್ತು. ಅದನ್ನೆಲ್ಲ ಇಲ್ಲಿ ಬಸ್ ಸ್ಟ್ಯಾಂಡ್ ಮುಂದೆ ಜನರೆಲ್ಲ ಇಡೀ ರಾಜ್ಯ ನಗರಕ್ಕೆ ಬಂದರೆ ಈ ಪ್ರದೇಶಕ್ಕೆ ಬರ್ತಾರೆ. ಅದೆಲ್ಲ ಗ್ರಿಲ್ ಹಾಕಿ ಆ ಜಾಲಿಗಿಡ ತೆಗೆದ್ರೆ ಬ್ರಿಡ್ಜ್ ಮೇಲೆ ಬರ್ತಾ ಇದ್ರೆ ಇದೇ ಕಾಣ್ದಾಗ ಜಾಲಿಗಿಡ ಕಾಣ್ತಾವೆ, ಅದನ್ನು ತೆಗೆಸ್ಬೇಕಂತೇಳಿ 1 ವರ್ಷದ ಮಾಡ್ತಾರೆ. 1 ಕೋಟಿ ರೂಪಾಯಿ ಕೊಡಿಸಿದ್ರು. ಯಾವ ರೀತಿಯಾಗಿ ಪ್ರವಾಸೋದ್ಯಮ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ? ಯಾರ್ಯಾರು ಕೇಳ್ತಾರೆ, ಸರ್ಕಾರ ನೀವು ಕೇಳಿರ್ತಕ್ಕಂಥ ರೀತಿಯಲ್ಲಿ ಸರ್ಕಾರ ಅನುಮೋದನೆ ಮಾಡುವಂಥ ಒಂದು ಪ್ರಯತ್ನ ಇತಿಮಿತಿಯಲ್ಲಿ ಮಾಡ್ತಾರೆ. ಇವತ್ತು ನಾನು ನಿನ್ನೆ ಮೊನ್ನೆ ಮಧ್ಯಾಹ್ನ ನಾವು 11 ಗಂಟೆಗೆ ಮುಖ್ಯಮಂತ್ರಿಗಳು ನಮ್ಮದು ಕಲ್ಯಾಣ ಕರ್ನಾಟಕ ಪ್ರದೇಶದ ಬಗ್ಗೆ ಅಧಿಕಾರಿಗಳ ನೇಮಕಾತಿ ಬಗ್ಗೆ ಗಲಾಟಾಗಿ ಪ್ರಿನ್ಸಿಪಲ್ ಸೆಕ್ರೆಟರೀಸ್ ಎಲ್ಲ ಮೀಟಿಂಗ್ ಕರೆ ಬಂದ ಸಂದರ್ಭದಲ್ಲಿ ಮುಖ್ಯಮಂತ್ರಿ ತಡವಾಗಿ ಬಂದರೆ ನಾನು ಪ್ರವಾಸೋದ್ಯಮ ಇಲಾಖೆ ಸಚಿವರ ಚಾಂಬರ್ನಲ್ಲಿ ಕೂತು ನಾನು ಎಲ್ಲರನ್ನೂ ಕರೆಸಿದ ಅಧಿಕಾರಿಗಳು ಏನು ಮಾಡ್ತಾಯಿದ್ರಿ, ಯಾವ ರೀತಿಯಾಗಿ 520 ಕೋಟಿ ಕೊಟ್ಟಿದ್ವಿ. ರಾಯಚೂರು ನಗರದಲ್ಲಿ ಇಷ್ಟೆಲ್ಲ ಮಳೆಯಾಗಬಹುದು, ಕಾಟೆ ದರ್ವಾಜ, ನವರಂಗ ದರ್ವಾಜ ಈ ರೀತಿ ಇದೆ, ಯಾಕೆ ನೀವು ಅದನ್ನ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂತೇಳಿ ನಾನು ನೇರವಾಗಿ ಅಧಿಕಾರಿಗಳು ಮಂತ್ರಿಗಳ ಸಂಬಂಧದಿಂದ ಮಾತಾಡಿದೆ. ಏನು ಪ್ರಪೋಸಲ್ಸೇ ಇಲ್ಲ ಅಂತ ಹೇಳಿದೆ. 1 ವರ್ಷ ಆಗಿದ್ರು ನೀವು ಇಲಾಖೆಗಳಿಂದ ಕಾರ್ಯರೂಪಕ್ಕೆ ಬರದೇ ಇದ್ದರೆ ಯಾವ ರೀತಿಯಾಗಿ ಅಭಿವೃದ್ಧಿ ಆಗ್ತದೆ ಸಾಧ್ಯ ಆಗುತ್ತೆ? ಜನಾಭಿಪ್ರಾಯ ಸರ್ಕಾರಗಳ ಬಗ್ಗೆ ಏನಾಗ್ತದೆ, ಯಾವ ರೀತಿ ಪ್ರವಾಸೋದ್ಯಮ ನಾವು ಇಂಪ್ರೂವ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಇದನ್ನು ಸ್ವಲ್ಪ ಎಲ್ಲ ನಾವು ಅರ್ಥಕೊಳ್ಬೇಕು. ಯಾರು ಆಡಳಿತದಲ್ಲಿ ಇರ್ತೀವಿ, ಅವ್ರು ಜನಪ್ರತಿನಿಧಿಗಳು ಇರ್ಬೋದು, ಅಧಿಕಾರಿಗಳು ವರ್ಗದಲ್ಲಿ ಇರ್ಬೋದು, ನಮ್ಮ ಏನು ಪರಿಸ್ಥಿತಿ ಇದೆ, ನಮ್ಮ ಇಲಾಖೆ ಏನದ, ಇಲಾಖೆಯಲ್ಲಿ ಏನೇನು ಕೆಲಸಗಳು ಯಾವ ಹಂತದಲ್ಲಿ ಮಾಡಬೇಕು, ಯಾವ ಟೈಮ್ ಲಿಮಿಟ್ನಲ್ಲಿ ಮಾಡಬೇಕು, ಏನು ಕಷ್ಟಗಳಿದೆ ಅಂದರೆ ನಮ್ಮಂಥವ್ರಿಗೆ ಹೇಳಿದ್ರೆ ಜಿಲ್ಲಾ ಮಂತ್ರಿ ಇರ್ತಾರೆ, ನಾವು ಇರ್ತೀವಿ, ಶಾಸಕರು ಇರ್ತಾರೆ, MP ಇರ್ತಾರೆ, ನಿಮ್ಮ ಜಿಲ್ಲಾ ಮಟ್ಟದ ಜಿಲ್ಲಾಡಳಿತ CO ಅವರು DC ಅವರು ಇರ್ತಾರೆ. ಅವ್ರಿಗೆ ಇಮಿಡಿಯೇಟ್ಲಿ ಆಕ್ಸೆಸಿಬಿಲಿಟಿ ಇರ್ತದೆ, ಎಲ್ಲ ಕಡೆ ಮಾಡ್ತಾರೆ. ಅವ್ರ ಗಮನಕ್ಕೆ ಬರದೇ ಇದ್ದರೆ
ಯಾವ ರೀತಿಯಾಗಿ ನಾವು ಪ್ರವಾಸೋದ್ಯಮ ಅಭಿವೃದ್ಧಿ ಮಾಡ್ತೀವಿ. ಪ್ರವಾಸೋದ್ಯಮ ಅಭಿವೃದ್ಧಿ ಆದರೆ ಮಾತ್ರ ಆ ಪ್ರದೇಶ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇದೆ. ಇದೆಲ್ಲರೂ ಹೇಳುವಂಥದ್ದು ಆಗಿರ್ತಕ್ಕಂಥ ಅನುಭವದ ಮಾತು ನಾನು ಹೇಳ್ತಾ ಇದ್ದೀನಿ. ಸೊ ಇದು ನಾವು ಹಿಂದುಳಿದ ಪ್ರದೇಶ ಅಂತ ಹೇಳಿ ನಾವು ಮಾತಾಡ್ತಾ ಇದ್ದರೆ ಅದರ ಯಾರು ಅದ್ರ ಡಿಫೆಕ್ಟ್, ಯಾರು ಒಳಗಾರಿಕೆ? ಸರ್ಕಾರದ ಅಧಿಕಾರಿಗಳದ, ಜನಪ್ರತಿನಿಧಿಗಳದ. 4 ಕೋಟಿ ಕೊಟ್ಟು 2015-16ರಲ್ಲಿ ಶ್ರೀಮಾನ್ ಆರ್ ವಿ ದೇಶಪಾಂಡೆ ಅವರು ಟೂರಿಸಂ ಮಿನಿಸ್ಟರ್ ವೆರಿಫೈ ಮಾಡ್ಬೋದು, ಡೇಟ್ಸ್ ಬೇಕಾದ್ರೆ. 4 ಕೋಟಿ ಕೊಟ್ಟಿದ್ರೆ ಅದು ಇವತ್ತು ಕೆಲಸ ನಡೀತಾ ಇದೆ. ಅದು ಮೇಲೆ ನಾನು 16 ಸಾಲ ಅದನ್ನು ಪ್ರಯತ್ನ ಮಾಡಿ ಆ ಡೈರೆಕ್ಟ್ರಿಗೆ ಮಾತಾಡಿ ಹೇಳಿ ಕೇಳಿದ್ರೆ ಅದ್ರ ಬಗ್ಗೆ ಇಷ್ಟು ವರ್ಷ ಟೈಮ್ ತಗೊಂಡು ಜವಾಬ್ದಾರಿ ಇಲ್ಲ. ನಿಮ್ಗೆ ಏನಾದರೂ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು, ನಮ್ಮ ಡ್ಯೂಟಿ ನಾವು ಮಾಡಬೇಕು ಅಂತಂದರೆ ನಾವು ನಮ್ಮ ಸಿಸ್ಟಮ್ನಲ್ಲಿ ನಾವು ಕೆಲಸ ಮಾಡಬೇಕು. ಸಿಸ್ಟಮ್ನಲ್ಲಿ ನಿಮ್ಗೆ ದುಡ್ಡು ಕೊಡಲಿದ್ರೆ ನೀವು ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ನಿಮ್ಮ ಪ್ರಯತ್ನ ನೀವು ಮಾಡಬೇಕಲ್ಲ, ನಿಮ್ಮ ಪ್ರಪೋಸಲ್ಸ್ ಹೋಗ್ಬೇಕಲ್ಲ ಸರ್ಕಾರಕ್ಕೆ. ಇದೆಲ್ಲ ನೀವು ಮಾಡಿದ್ರೆ ಪ್ರೈವೇಟ್ನವ್ರು ಮಾಡಿರ್ತಕ್ಕಂಥ ಅವರೆಲ್ಲ ಟೀಮ್ ಇಟ್ಕೊಂಡು ಲೈಟ್ಗಳು ಬೇಕಾದ್ರೆ ನಮಗೆ 2 ಸಲ ಹಾಕ್ಸಿದ್ದು ನಾನು ಲೈಟ್ ನನ್ನ ಗ್ಯಾಂಗ್ನಲ್ಲಿ ಮನೆ ಕ್ಲೀನ್ ಮಾಡಿಸೋಂತ ಅವ್ರಿಗೆಲ್ಲ ಹೇಳಿದ್ರೆ ಎಲ್ಲ ಕಂಪ್ಲೀಟ್ ಕ್ಲೀನ್ ಮಾಡಿದ್ದಾರೆ. ಈಗ ಜನರು ಹೋಗಿ ಅದ್ರ ಮೇಲೆ ವಾಕಿಂಗ್ ಮಾಡ್ತಾರೆ. ಮೇಲೆ ಪ್ರವಾಸೋದ್ಯಮದವ್ರು ಏನು ಮಾಡ್ತಾ ಇದ್ದಾರೆ? ಆಲ್ಕಹಾಲ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಾರೆ? ನಿದ್ದೆ ಮಾಡ್ತಾರೆ. ಯಾವುದೇ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಆ ಕಾರ್ಯಕ್ರಮ ಯಶಸ್ವಿ ಆಗಬೇಕಾಗ್ತದೆ. ಅದರಲ್ಲಿ ನಿಮಗೆ ಕಷ್ಟಗಳಿರ್ತಾವೆ. ಕಷ್ಟಗಳು ನಾವು ಒಂದೊಂದು ಹಂತವಾಗಿ ಸರ್ಕಾರಗಳು, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಸರಿಪಡಿಸುವಂಥದ್ದು ಪ್ರಯತ್ನ ಮಾಡ್ತೀವಿ. ಇವತ್ತು ಕರ್ಕೊಂಬಂದ್ರೆ ಮಾತಾಡ್ತೀವಿ, ಹೇಳ್ತೀವಿ, ಹೋಗ್ತೀವಿ, ಮುಗಿದೋಯ್ತು. ಮತ್ತು ಇಲ್ಲಿ ಯಾರೂ ಬರೋಲ್ಲ. ಎಲ್ಲಿದ್ದು ಹುಲ್ಲು ಅಲ್ಲೇ ಇರ್ತದೆ. ಮತ್ತು ಪ್ರೈವೇಟ್ನವ್ರು ಯಾರನ್ನ ಇಂಟ್ರೆಸ್ಟ್ ಇದ್ದರು ಬಂದು ಮಾಡಬೇಕಷ್ಟೇ. ಇಟ್ ಈಸ್ ಎ ಕಂಟಿನ್ಯೂಸ್ ಪ್ರಾಸೆಸ್. ಯಾವುದೇ ಮಾಡಬೇಕಾದ್ರೆ ಅದು ಹಿಂದೆ ಬಿಡಬೇಕು. ಅದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕಾದ್ರೆ ಎಲ್ಲರ ಇನ್ವಾಲ್ವ್ಮೆಂಟ್ ಬೇಕು. ಸರ್ಕಾರ ಸಹಕಾರ ತಗೋಬೇಕು, ಜನಪ್ರತಿನಿಧಿಗಳು ಸಹಕಾರ ತಗೋಬೇಕು. ಅಂದರೆ ನೀವು ಅಧಿಕಾರಿಗಳು ನಮ್ಮ ಗಮನ ತಂದರೆ ನಾವೇನು ಮಾಡೋಕ್ಕಾಗ್ತದೆ? ಈಗ ಎಲ್ಲ ಕಡೆ ದುಡ್ಡು ಕೊಟ್ಟಾರೆ 10 ಕೋಟಿ, ರಾಯಚೂರಿಗೆ ನಗರ ಕೊಟ್ಟಿಲ್ಲ ಅಂದರೆ ಯಾರು ತಪ್ಪು ಅಂತ ಹೇಳ್ಬೇಕು ನಾವೀಗ? ನಾನು ಸಚಿವರ ಜಾತ್ರೆ ಮಾತಾಡಿದ್ರೆ ನಮ್ಮ ಅದಕ್ಕೆ ಪ್ರಪೋಸಲೇ ಬಂದಿಲ್ಲ ಅಂತಂದು. ಈಗ ನಿನ್ನೆ ಕೊಟ್ಟು ಬಂದೆ, ಕಾಟಾ ದರ್ವಾಜ, ಮಕ್ಕಾ ದರ್ವಾಜ, ಅವರ ಇದು ಅಂತೇಳಿ 3ಕ್ಕೆ. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ನರಸಮ್ಮ ನರಸಿಂಹಲು ಮಾಡಗಿರಿ, ಉಪಾಧ್ಯಕ್ಷ ಸಾಜಿದ್ ಸಮೀರ್, ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ಪಾಂಡ್ವೆ ತುಕಾರಾಂ, ನಗರಸಭೆ ಸದಸ್ಯ ಜಯಣ್ಣ ಸೇರಿದಂತೆ ಅನೇಕರು ಇದ್ದರು.